ಈ 5 ಟಿಪ್ಸ್ನ ನಾನು ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಯಾಕೆ ನನ್ನ ಬ್ಲಾಗ್ನ ನೋಡಬೇಕು, ನಾನು ಇಲ್ಲಿ ಯಾವುದೇ ಜೀರಿಗೆ ನೀರು ಕುಡೀರಿ, ಸೋಂಪು ನೀರು ಕುಡೀರಿ ಅಂತ ನಾನು ಇಲ್ಲಿ ಯಾವುದೂ ಹೇಳಲ್ಲ. ಜಸ್ಟ್ ಬಿಕಾಸ್ ಅದೆಲ್ಲ ಕುಡಿದ್ರೆ ಯಾರು ವೆಯ್ಟ್ ಲಾಸ್ ಆಗಲ್ಲ. ಮನೇಲೇ ಇರುವಂಥ ಫುಡ್ಡಲ್ಲಿ ಪ್ರೋಟೀನ್ ಆ್ಯಂಡ್ ಫೈಬರ್ ಕಾರ್ಬ್ಸ್ ಹೆಂಗೆ ಮ್ಯಾನೇಜ್ ಮಾಡೋದು, ಈ 30 ಡೇಸಲ್ಲಿ ನನಗೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಏನೇನು ತಿಂತೀನಿ, ನಾನು ಯಾವ ವರ್ಕೌಟ್ ಮಾಡ್ತೀನಿ, ನಾನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಮಾಡೋ ಡೈಟೇ ನೀವು ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಪ್ರೋಟೀನಲ್ಲಿ ಯಾವ ತಗೊಂಡು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡ್ರೆ ನಂತರ ವೆಯ್ಟ್ ಲಾಸ್ ಮಾಡೋರಿಗೆ ಆ್ಯಂಡ್ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಟುಡೇಸ್ ಡೇಟ್ ಬಂದು ಜುಲೈ 22 ಆ್ಯಂಡ್ ನೆಕ್ಸ್ಟ್ ಮಂತ್ ಆಗಸ್ಟ್ 22 ಅಂದರೆ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತಗೋತಾ ಇದ್ದೀನಿ. ಆ್ಯಂಡ್ ಅಪ್ಕಮಿಂಗಲ್ಲಿ ನಾನು ವಾಟ್ ಐ ಈಟ್ ಇನ್ ಎ ಡೇ ಆ್ಯಂಡ್ ನಾನು ಯಾವ್ಯಾವ ವರ್ಕೌಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲನೂ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಆ್ಯಂಡ್ ಯಾರು ನನ್ನ ನೋಡ್ತಾರೋ ಸೊ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಸೊ ಡಯೆಟ್ ಅಂದರೆ ನಾನು ತಿನ್ನೋದನ್ನೇ ಅವ್ರು ತಿನ್ನಬೇಕು ಅಂತ ಏನಿಲ್ಲ. ಸೊ ಅವ್ರಿಗೊಂದು ಐಡಿಯಾ ಬರಲಿ, ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡ್ರೆ ನಂತರ ವೆಯ್ಟ್ ಲಾಸ್ ಮಾಡೋರಿಗೆ ಆ್ಯಂಡ್ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು. ಸೊ ನಾನು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದರಲ್ಲಿ ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಡೈಲಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವರ್ಕೌಟ್ 20 to 30 ಮಿನಿಟ್ಸ್ ಆದರೂ ವರ್ಕೌಟ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ರೂಲ್ ಬಂದು ಪ್ರೋಟೀನ್ ಇಂಟೇಕ್. ಎವ್ರಿ ಮೀಲಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಮೀಲಲ್ಲೂ 25 to 30 ಗ್ರಾಮ್ ಪರ್ ಮೀಲಲ್ಲಿ ಪ್ರೋಟೀನ್ ಇಂಟೇಕ್ ಆ್ಯಂಡ್ ಫೈಬರ್ ಆ್ಯಂಡ್ ಪ್ರೋಟೀನ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥರ್ಡ್ ರೂಲ್ ಬಂದು ವಾಟರ್ ಇಂಟೇಕ್ ಮಿನಿಮಮ್ 3 to 4 ಲೀಟರ್ಸ್ ವಾಟರ್ ಇಂಟೇಕ್ ಮಾಡಬೇಕು. ವಾಟರ್ ಇಂಟೇಕ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೂಲ್ ಬಂದು ಸ್ಲೀಪ್ ಪ್ರೋಟೀನ್ 7 to 8 ಅವರ್ಸ್ ಕಂಪ್ಲೀಟ್ ಬಾಡಿಗೆ ರೆಸ್ಟ್ ಕೊಡಬೇಕು ಅಂತ ಇದ್ದೀನಿ. ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಇಂಟರ್ಮಿಟೆಡ್ ಫಾಸ್ಟಿಂಗಲ್ಲಿ 16 ಅವರ್ಸ್ ಫಾಸ್ಟಿಂಗ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು 11 o'clock ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ಆ್ಯಂಡ್ 1:30ಗೆ ನಾನು ಲಂಚ್ನ ತೊಗೊಂಡು ಆ್ಯಂಡ್ 3:30ಗೆ ತುಂಬ ಹೊಟ್ಟೆ ಹಸಿವಾದರೆ ಏನಾದ್ರು ಸ್ನ್ಯಾಕ್ಸು, ಅದು ಬಿಟ್ಟರೆ 5:30ಗೆ ನನ್ನ ಡಿನ್ನರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸ್ಲೀಪ್ ರೋಟೀನ್. ಸೊ ನಾವು ಎಷ್ಟೇ ವರ್ಕೌಟ್ ಮಾಡಿ ಡಯೆಟ್ ಮಾಡಿ ಸ್ಲೀಪ್ ರೋಟೀನ್ ಕರೆಕ್ಟ್ ಇಲ್ಲ ಅಂದರೆ ನಮಗೆ ವೆಯ್ಟ್ ಲಾಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಈ 30 ಡೇಸಲ್ಲಿ ನನಗೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ನಾನು ಏನೇನು ತಿಂತೀನಿ, ನಾನು ಯಾವ ವರ್ಕೌಟ್ ಮಾಡ್ತೀನಿ, ನಾನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಮನೇಲೇ ಇರುವಂಥ ಫುಡ್ಡಲ್ಲಿ ಪ್ರೋಟೀನ್ ಆ್ಯಂಡ್ ಫೈಬರ್ ಕಾರ್ಬ್ಸ್ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ನನ್ನ ಡ್ರೀಮ್ ಬಾಡಿ ಅಚೀವ್ ಮಾಡೋಕ್ಕೆ ಐ ವಾಂಟ್ 6 ಮಂತ್ಸ್ ಬೇಕು. ಸೊ ಒಂದೊಂದು ಮಂತಿಂದನೇ ಹೋಗೋಣ ಅಂತ ಜಸ್ಟ್ ಈಗ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಇಲ್ಲಿಗೆ ಯಾವುದೇ ಜೀರಿಗೆ ನೀರು ಕುಡೀರಿ, ಸೋಂಪು ನೀರು ಕುಡೀರಿ ಅಂತ ನಾನು ಇಲ್ಲಿ ಯಾವುದೂ ಹೇಳಲ್ಲ. ಜಸ್ಟ್ ಬಿಕಾಸ್ ಅದೆಲ್ಲ ಕುಡಿದ್ರೆ ಯಾರೂ ವೆಯ್ಟ್ ಲಾಸ್ ಆಗಲ್ಲ. ಅದು ಕುಡಿಯೋದ್ರಿಂದ ಏನು ಯೂಸ್ ಅಂದರೆ ಬ್ಲೋಟಿಂಗ್ ಕಮ್ಮಿ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ನಮ್ಮ ಹೊಟ್ಟೆ ಕರಗುತ್ತೆ, ನಮ್ಮ ಬಾಡೀಲಿ ಫ್ಯಾಟೆಲ್ಲ ಡಿಕ್ರೀಸ್ ಆಗುತ್ತೆ, ಫ್ಯಾಟೆಲ್ಲ ಬರ್ನ್ ಆಗುತ್ತೆ ಹೇಳಲ್ಲ. ಜಸ್ಟ್ ಬಿಕಾಸ್ ಅದು ಆಗೋದು ಇಲ್ಲ. ಆ್ಯಂಡ್ 10Kನೂ ಒಂದೇ ಸರ್ತಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಆ್ಯಂಡ್ ಮಾರ್ನಿಂಗ್ 7K ಕಂಪ್ಲೀಟ್ ಮಾಡಿ, ಲಂಚ್ ಆದಮೇಲೆ 1500, ಡಿನ್ನರ್ ಆದಮೇಲೆ 1500 ಕಂಪ್ಲೀಟ್ ಮಾಡಿ 10K ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅದೇ ಥರ ಮಾಡ್ತಾ ಇರೋದು. ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 1 ಆಗಿರುತ್ತೆ ಇದು. ಆ್ಯಂಡ್ 5 o'clockಗೆ ಎದ್ದೆ. ಆ್ಯಂಡ್ ಎದ್ಮೇಲೆ ನಾನು 1 ಗ್ಲಾಸ್ ವಾಮ್ ವಾಟರ್ನ ಕುಡಿದೆ. ಆ್ಯಂಡ್ ವಾಮ್ ವಾಟರ್ ಕುಡಿದ್ಮೇಲೆ ನಾನು ಜರ್ನಲಿಂಗ್ ಮಾಡಿದೆ. ನನ್ನ ಹತ್ರ ಏನೇನಿದೆ ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಆ್ಯಂಡ್ ನನಗೆ ಏನೇನು ಬೇಕು ಅದನ್ನೆಲ್ಲ ನಾನು ಈ ಬುಕ್ಕಲ್ಲಿ ನೋಟ್ ಮಾಡಿ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾಯಿದ್ದೆ. ಆ್ಯಂಡ್ ಅದಾದಮೇಲೆ ನಾನು 6 o'clockಗೆ ವಾಕಿಂಗ್ ಹೋದೆ. ಆ್ಯಂಡ್ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅದಾದಮೇಲೆ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ್ಯಂಡ್ ಅದಾದಮೇಲೆ ನಾನು 6700 ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದೆ. ಆ್ಯಂಡ್ ಮನೆಗೆ ಬಂದಮೇಲೆ ನಾನು ಪ್ರೀ ವರ್ಕೌಟ್ಗೆ ನಾನು ಇಲ್ಲಿ ಹಾಟ್ ವಾಟರ್ ಆ್ಯಂಡ್ ಕಾಫಿ ಪೌಡ್ರು ಮತ್ತು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದೆ. ಸೊ ಇದು ಬೆಸ್ಟ್ ಫಾರ್ ಎನರ್ಜಿ, ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಕುಡಿದೆ. ಅದಾದಮೇಲೆ ಎಲ್ಲ ಗಿಡಕ್ಕೂ ನೀರು ಹಾಕ್ತಾಯಿದ್ದೀನಿ. ಏನಿದು ಗಿಡನೇ ಇಲ್ಲ
ಬರೀ ಮಣ್ಣಿಗೆ ನೀರು ಹಾಕ್ತಾ ಇದೆಯಾ ಅಂತ ಕೇಳಬೇಡಿ. ಸೊ ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಈ ಎಲ್ಲ ಪಾಟ್ನ ನಾನು ರೆಡಿ ಮಾಡಿದ್ದು, ಎಲ್ಲದಕ್ಕೂ ಬೀಜ ಹಾಕಿದ್ದೀನಿ. ಸೊ 15 ಡೇಸ್ ಅವ್ರು ಬೇಕು ಅದು ಬರೋದಕ್ಕೆ. ಆ್ಯಂಡ್ ಅದಾದಮೇಲೆ ನಾನು ಮನೇಲಿ ಸಿಂಪಲ್ ವಾರ್ಮ್ ಅಪ್ ಆ್ಯಂಡ್ ಸಿಂಪಲ್ ಎಕ್ಸಸೈಸ್ನ ಮಾಡಿದೆ. ಯಾಕಂದರೆ ಡೇ 1 ಆಗಿರೋದ್ರಿಂದ ಸ್ಲೋ ಆಗಿ ಆ್ಯಂಡ್ ಅದಾದಮೇಲೆ ಮ್ಯಾಕ್ಸಿಮಮ್ ಅವರ್ಸ್ ಮಾಡೋಣ ಅಂತ. ಆ್ಯಂಡ್ ಅದಾದಮೇಲೆ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಬೇಗ ನನ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಡು ಆ್ಯಂಡ್ ಆಮ್ಲಾ ವಾಟರ್ನ ಕುಡಿದೆ. ಆ್ಯಂಡ್ ಆಮ್ಲಾ ವಾಟರ್ ಕುಡಿದು 1 ಅವರ್ ಆದಮೇಲೆ ಕಮಿಂಗ್ ಟು ದ ಫುಡ್ ರೊಟೀನ್. ಆ್ಯಂಡ್ ಯು ಮಸ್ಟ್ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು, ಸೊ ಇವೆರಡು ಮಿಷಿನ್ ಇರಲೇಬೇಕು. ಸೊ ಇದರಿಂದ ಏನು ಯೂಸು ಆ್ಯಂಡ್ ಕ್ಯಾಲರಿ ಡೆಫಿಸಿಟ್ ಹೇಗಿರಬೇಕು ಅದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ. ಸೊ ಬಿಕಾಸ್ ಇದು ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನನ್ನ ಬ್ಲಾಗ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬ್ರೇಕ್ಫಾಸ್ಟ್ ತಗೊಂಡೆ. ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಎಲ್ಲ ನನ್ನ ಬ್ರೇಕ್ಫಾಸ್ಟಲ್ಲಿತ್ತು. ಆ್ಯಂಡ್ 1 ಅವರ್ಗೂ ಒಂದೊಂದು ಗ್ಲಾಸ್ನ ನೀರು ಕುಡ್ದು 2 to 3 ಲೀಟರ್ಸ್ನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ನನ್ನ ಮಗಳು ನೋಡಿ ನಾನು ವೆಯ್ಟ್ನ ಚೆಕ್ ಮಾಡಿಕೊಂಡೆ. ಆ್ಯಂಡ್ ಲಂಚ್ ಅಂತ ಬರೋದಾದರೆ ನಾನು ಇಲ್ಲಿ ಫೈಬರ್ಗೆ ಸೌತೆಕಾಯಿ ಮತ್ತು 150 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಆ್ಯಂಡ್ ಕಾರ್ಬ್ಸ್ ಅಂತ ಬಂದರೆ ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ, ಬಿರಿಯಾನಿ ರೈಸೇ ತೊಗೊಂಡಿದ್ದೀನಿ. ನೋಡಿ, ಒಂದು ಚೂರು ಎತ್ಕೊಂಡ್ರೆ ಎಷ್ಟು ವೆಯ್ಟ್ ಡಿಫ್ರೆನ್ಸ್ ಆಯ್ತಾಯಿತು. ಸೊ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರಿಗೆ ಈ ವೇಯಿಂಗ್ ಮಿಷಿನ್ ಇಂಪಾರ್ಟೆಂಟ್. ಆ್ಯಂಡ್ ಡಿನ್ನರ್ಗೆ ನಾನಿಲ್ಲಿ 2 ಇಡ್ಲಿ ಆ್ಯಂಡ್ 100 ಗ್ರಾಮ್ ಚಿಕನ್ ಆ್ಯಂಡ್ ಫೈಬರ್ಗೆ ನಾನಿಲ್ಲಿ ತರಕಾರಿ ಪಲ್ಯ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ ಆದಮೇಲೆ ನಾನೊಂದು ಸ್ವಲ್ಪ ವಾಕ್ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ನೈಟು ಆ್ಯಕ್ಚುಲಿ ನಂದು 10K ಸ್ಟೆಪ್ಗೆ ಇನ್ನೂ 1K ಸ್ಟೆಪ್ಸ್ ಬ್ಯಾಲೆನ್ಸ್ ಇತ್ತು. ಸೊ ಮನೆಯಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಸೊ ನನ್ನ ಮಗಳು ಹಾಸ್ಟೆಲ್ ಬಂದು ಅಳ್ತಾಯಿದ್ಲು. ಸೊ ಅವಳನ್ನ ಎತ್ಕೊಂಡು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಏನು ಡೆಡಿಕೇಶನ್ ಅಲ್ವಾ? ಈ ಡೆಡಿಕೇಶನ್ ಆವಾಗಲೇ ಇದ್ದರೆ ಶಿಲ್ಪ ಶೆಟ್ಟಿನೇ ಮೀರಿಸ್ಬಿಡ್ತಿದೆ. ಆದರೆ ಏನು ಮಾಡೋದು. ಆ್ಯಂಡ್ ನೈಟ್ ಅಷ್ಟರಲ್ಲಿ 8 o'clock ಅಷ್ಟರಲ್ಲಿ ನಾನು 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ನಾನು ಹೇರ್ ಕೇರ್ ಮಾಡಿಕೊಂಡೆ. ನಾನೇ ಮನೆಯಲ್ಲೇ ಮಾಡಿರೋ ಸಿರಮಿಂದ ಹೇರ್ ಕೇರ್ ಮಾಡಿಕೊಂಡು ಆ್ಯಂಡ್ ಬಿಫೋರ್ ಮಲ್ಕೋಕ್ಕೂ ಮುಂಚೆ ಸ್ಕಿನ್ ಕೇರ್ನು ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಈ 30 ಡೇಸಲ್ಲಿ ಹೆಲ್ತಿ ಹ್ಯಾಬಿಟ್ನ ಬಿಲ್ಡ್ ಮಾಡಿಕೊಂಡು ಹೆಲ್ತ್ ಸ್ಕಿನ್ ಮತ್ತು ಹೇರ್ ಎಲ್ಲನೂ ಚೆನ್ನಾಗಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಿಪಾಮ್ನ ಹಾಕ್ಕೊಂಡು ಗ್ರೀನ್ ಟೀನ ಕುಡ್ದು ನನ್ನ ಡೇನ ಆ್ಯಂಡ್ ವಿತೌಟ್ ಎನಿ ಗಿಲ್ಟ್ ಪ್ರೊಟೆಕ್ಟಿವ್ ಆಗಿ ನನ್ನ ಡೇವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.